ದೆಹಲಿಯ ಇಂದಿರಾ ಭವನದ 2ನೇ ಮಹಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ 1-to-1 ಸಭೆ ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಅವರ ಅಹವಾಲನ್ನ ಕೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಸಚಿವ ಸಂಪುಟ ರಚನೆಗೆ ಗ್ರೀನ್ ಸಿಗ್ನಲ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಇದರ ಮಧ್ಯೆ ಸಭೆಯಲ್ಲಿನ ಮಾತುಕತೆಯ ಗೌಪ್ಯತೆಯನ್ನ ಕಾಪಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಸಭೆಯಲ್ಲಿ ಏನೇ ಚರ್ಚೆಯಾದರೂ ಬಹಿರಂಗ ಪಡಿಸದಂತೆ ಹೇಳಿದ್ದಾರಂತೆ ಎಐಸಿಸಿ ನಾಯಕರು. ಮುಂದಿನ 2 ವರ್ಷಗಳ ಕಾಲ ಸರ್ಕಾರ ಸುಸೂತ್ರವಾಗಿ ಸಾಗಬೇಕಾದಂತಹ ಕಾರಣಕ್ಕೆ ನಾಯಕತ್ವ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡದಂತೆ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಇದರ ಅರ್ಥ ಏನು ಅನ್ನೋದು ಪ್ರಶ್ನೆ. ನಾಯಕತ್ವ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡಬೇಡಿ ಅಂತಂದ್ರೆ ಬದಲಾವಣೆ ಆಗೋದಿಲ್ವಾ? ಇದೇ ಹೈಕಮಾಂಡ್ನ ನಿಲುವಾ? ಈ ಕುತೂಹಲ ಮೂಡ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ರೆ, ಯಾಕಂದ್ರೆ ಸಭೆಯಲ್ಲಿನ ಮಾತುಕತೆಯ ಗೌಪ್ಯತೆಯನ್ನ ಕಾಪಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ ಉಭಯ ನಾಯಕರಿಗೆ ಅನ್ನುವಂಥ ಮಾಹಿತಿ. ಸಭೆಯಲ್ಲಿ ಏನೇ ಚರ್ಚೆಯಾದ್ರೂ ಕೂಡ ಅದನ್ನ ಬಹಿರಂಗ ಪಡಿಸಬಾರ್ದು ಅನ್ನುವಂಥ ಸೂಚನೆಯನ್ನ ನೀಡಲಾಗಿದೆಯಂತೆ. ಯಾವುದೇ ಕಾರಣಕ್ಕೂ ಅದನ್ನ ನೀವು ಹೊರಗಡೆ ಮಾತನಾಡಬಾರ್ದು, ಹೊರಗಡೆ ಚರ್ಚೆ ಮಾಡಬಾರ್ದು ಅಂತ ಹೇಳಿ ಎಐಸಿಸಿ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಜೊತೆಗೆ ಮುಂದಿನ 2 ವರ್ಷಗಳ ಕಾಲ ಸರ್ಕಾರ ಸುಸೂತ್ರವಾಗಿ ಸಾಗಬೇಕಾಗಿರುವಂತಹ ಕಾರಣಕ್ಕಾಗಿ ನಾಯಕತ್ವ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡದಂತೆ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಅಲ್ಲಿಗೆ ಮುಂದಿನ 2 ವರ್ಷಗಳ ಕಾಲ ನಾಯಕತ್ವ ವಿಚಾರವನ್ನ ಮಾತನಾಡಬಾರ್ದು ಅಂದ್ರೆ ಅರ್ಥ ಏನು? ಗೊಂದಲವನ್ನ ಮೂಡಿಸಬಾರ್ದು ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಅಲ್ಲಿಗೆ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನ ಅಬಾಧಿತಾನ? ಇಂಥದ್ದೊಂದು ಕುತೂಹಲ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.